ಭಟ್ಕಳ ತಾಲೂಕಿನ ಯಲವಡಿ ಕಾವೂರು ಗ್ರಾಮದಲ್ಲಿ ಆಹಾರ ಹುಡುಕಿಕೊಂಡು ನಾಡಿಗೆ ಬಂದ ಚಿರತೆಯು ಬಾವಿಗೆ ಬಿದ್ದಿದ್ದು ಕಾರ್ಯಾಚರಣೆ ಮೂಲಕ ಚಿರತೆಯನ್ನು ರಕ್ಷಿಸಲಾಗಿದೆ. ಭಟ್ಕಳ ತಾಲೂಕಿನ ಯಲವಡಿ ಕಾವೂರು ಗ್ರಾಮದ ನಿವಾಸಿ ನಾರಾಯಣ ನಾಯ್ಕ ಎಂಬುವವರ ಮನೆಯ ಬಾವಿಗೆ ಚಿರತೆ ಬಿದ್ದಿದೆ. ಬಾವಿಯಿಂದ ಕೂಗುವ ಶಬ್ದ ಕೇಳಿ ಬಂದಿತ್ತು. ಇದನ್ನು ಗಮನಿಸಿದ ಮನೆಯವರು ಬಾವಿಯಲ್ಲಿ ಇಣುಕಿ ನೋಡಿದಾಗ ಚಿರತೆ ಬಿದ್ದಿರುವುದು ತಿಳಿದಿದೆ. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿ ರಕ್ಷಕರ ತಂಡ ಕಾರ್ಯಾಚರಣೆಗೆ ಇಳಿದಿದೆ. ವನ್ಯಜೀವಿ ರಕ್ಷಕರಾದ ಅಶೋಕ್ ನಾಯ್ಕ್, ಮಹೇಶ್ ನಾಯ್ಕ್ ಹಾಗೂ ನಾಗರಾಜ್ ಹರಿಕಾಂತ, ಪವನ್ ನಾಯ್ಕ್ ಅವರ ತಂಡ ಸ್ಥಳಕ್ಕೆ ತೆರಳಿ ಸಮನ್ವಯದಿಂದ ಕಾರ್ಯಾಚರಣೆ ನಡೆಸಿ ಚಿರತೆ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಲಾಗಿದೆ. ಈ ಚಿರತೆ ನೋಡಲು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಜಮಾಯಿಸಿದ್ರು. ಸ್ವಲ್ಪ ಕಾಲ್ ಟಚ್ ಮಾಡು. ಎತ್ತಬೇಡಿ ಸರ್, ಮ್ಯಾಲ್ ಬರಬೇಡ, ಮ್ಯಾಲ್ ಬರಬಾರ್ದು. ನಾನು ಅಲ್ಲಾಡ್ಸಕ್ ಆಗುದಿಲ್ಲ ಅಶೋಕಣ, ನೀನೇ ಚೆಕ್ ಮಾಡಿ. ಅಶೋಕಣ ಮೇಲ್ ಬಂತು, ನಾನು ನೋಡ್ಕೊಂತೀನಿ. ಅಶೋಕಣ ಶೇಕ್ ಮಾಡು, ಶೇಕ್ ಮಾಡು ಅಶೋಕಣ. ತಲೆ ಮೇಲೆ ಈ ಬಲೆ ತಲೆ ಮೇಲೆ ಈಗ ಒಳಗ್ ಮಾಡ್ಕ, ಒಳಗ್ ಮಾಡ್ಕ, ಒಂದೇ ಒಂದೇ ಮಾಡ್ಕ, ಒಂದೇ ಮಾಡ್ಕ. ಅಶೋಕಣ ಇತ್ತಗ 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 ಅಲ್ಲ ಇತ್ತಗ ಇದು ಒಳಗ್ ತೋಳಿ, ಒಳಗ್ ತೋಳಿ, ಒಟ್ಟು ಮಾಡಿ ಇತ್ತಗ, ಒಟ್ಟು ಮಾಡಿ, ಒಟ್ಟು ಮಾಡಿ. ಅಲ್ಲ ಈ ಕೂಡೆ ಇಲ್ಲ, ಇಲ್ಲಿ ಒಂದು ಬೆಡ್ಶೀಟ್, 5 ಬೆಡ್ಶೀಟ್ ಒಂದು ಮುಂದ್ಗಡೆ ಏನು 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 ಬೇಡ, ಒಳ್ಳೆ ಸೈಜ್ಗೆ ಅದು ಸ್ವಲ್ಪ ಸೈಡ್ ಹೋಗ್ರಿ. ಸರಿಯಾದ ಸರಿಯಾದ ನೀವು ಸ್ವಲ್ಪ ಖುಷಿ ಮಾಡಿ ಹಿಂದ್ಗಡೆ ಇದು ಎಳ್ಕೊಳ್ಳಿ ಬಂತು ಬಿಡಿ.
ಪೂರ್ತಿ ಕೆಳಕ್ಕೆ ಒಟ್ಟಾರೆ ಯಶಸ್ವಿ ಕಾರ್ಯಾಚರಣೆ ಮೂಲಕ ಚಿರತೆಯನ್ನು ರಕ್ಷಿಸಿ ಕಾಡಿಗೆ ಬಿಡಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.